ನಮಸ್ಕಾರ ಸ್ನೇಹಿತರೆ, ಮನಿ ಟಾಕ್ಸ್ ಕನ್ನಡದ ಮತ್ತೊಂದು ಹಾಟ್ ಅಂಡ್ ಬ್ರೇಕಿಂಗ್ ಸಂಚಿಕೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈಗಿನ ಚಿನ್ನದ ರೇಟ್ ನೋಡಿದ್ರೆ ನಿಜಕ್ಕೂ ಎದೆ ಛಲ್ಲನ್ನತ್ತೆ. ನೀವೇನಾದ್ರೂ ಈಗ ಚಿನ್ನ ತಗೋಬೇಕು ಅಂತ ಪ್ಲಾನ್ ಮಾಡಿದ್ರೆ ಖಂಡಿತ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಯಾಕಂದ್ರೆ ಚಿನ್ನದ ಮಾರುಕಟ್ಟೆಯಲ್ಲಿ ಈಗ ಆಗಿರೋದು ಸಾಮಾನ್ಯ ಬದಲಾವಣೆ ಅಲ್ಲ, ಇದೊಂದು ರೀತಿ ಭೂಕಂಪ. ಹೌದು, ಕೇವಲ ಒಂದೇ ಒಂದು ದಿನದಲ್ಲಿ ಚಿನ್ನದ ಬೆಲೆ ಬರೋಬ್ಬರಿ 11,770 ರೂಪಾಯಿ, ಅಂದರೆ ಸರಿಸುಮಾರು 12,000 ರೂಪಾಯಿ ಏರಿಕೆ ಆಗಿದೆ. ಅಷ್ಟೇ ಅಲ್ಲ, ಬೆಳ್ಳಿ ಕೂಡ ಚಿನ್ನಕ್ಕೆ ಟಕ್ಕರ್ ಕೊಡೋ ಹಾಗೆ ಜಂಪ್ ಆಗಿ ಬರೋಬ್ಬರಿ 4 ಲಕ್ಷ ರೂಪಾಯಿ ಗಡಿ ದಾಟಿದೆ. ಅರೆ, ಏಕಾಏಕಿ ರೇಟ್ ಯಾಕೆ ಇಷ್ಟೊಂದು ಜಾಸ್ತಿ ಆಯಿತು? ಅಮೆರಿಕ ಮತ್ತು ಇರಾನ್ ಕಿತ್ತಾಟ ನಮ್ಮ ಜೇಬಿಗೆ ಕತ್ತರಿ ಹಾಕ್ತಾ ಇದೆಯಾ? ಇಷ್ಟೊಂದು ರೇಟ್ ಇರುವಾಗ ಚಿನ್ನ ತಗೋಬಹುದಾ? ಬನ್ನಿ ಇಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬೆಂಕಿ ಚೆಂಡಾದ ಚಿನ್ನ ಎಷ್ಟಿದೆ ದರ? ಸ್ನೇಹಿತರೆ, ವಿಷಯ ಏನಪ್ಪಾ ಅಂದ್ರೆ ಚಿನ್ನದ ಇತಿಹಾಸದಲ್ಲೇ ಈ ದರ ಏರಿಕೆ ಒಂದು ದಾಖಲೆ ಅಂತ ಹೇಳಬಹುದು. ಬೆಂಗಳೂರಿನ ಮಾರುಕಟ್ಟೆಯಲ್ಲಿ ದರ ಹೇಗಿದೆ ಅಂತ ನೋಡೋದಾದ್ರೆ 24 ಕ್ಯಾರೆಟ್ ಶುದ್ಧ ಚಿನ್ನದ ದರ ಕೇಳಿದ್ರೆ ಶಾಕ್ ಆಗ್ತೀರಾ. 10 ಗ್ರಾಂ ಶುದ್ಧ ಚಿನ್ನದ ಬೆಲೆ 1,78,850 ರೂಪಾಯಿಗೆ ತಲುಪಿದೆ. ಒಂದೇ ದಿನದಲ್ಲಿ ದರ ಬರೋಬ್ಬರಿ 11,770 ರೂಪಾಯಿ ಜಾಸ್ತಿ ಆಗಿದೆ. ಇನ್ನು ನಾವು ಆಭರಣ ಮಾಡಿಸೋ 22 ಕ್ಯಾರೆಟ್ ಚಿನ್ನದ ಬೆಲೆ ಕೂಡ 10 ಗ್ರಾಂಗೆ 1,63,950 ರೂಪಾಯಿಗೆ ತಲುಪಿದೆ. ಅಂದ್ರೆ ನೀವೀಗ ಉಂಗುರ, ಚಿನ್ನದ ಸರ, ನೆಕ್ಲೆಸ್ ಖರೀದಿಸಬೇಕು ಅಂದ್ರೆ 10 ಗ್ರಾಂಗೆ 1,64,000 ರೂಪಾಯಿ ಕೊಡಬೇಕು. ನೆನಪಿಡಿ ಫ್ರೆಂಡ್ಸ್, ಈ ಬೆಲೆಯಲ್ಲಿ GST ಮತ್ತು ಮೇಕಿಂಗ್ ಚಾರ್ಜಸ್ ಸೇರಿಲ್ಲ. ಅದನ್ನು ಸೇರಿಸಿದ್ರೆ ಬೆಲೆ ಇನ್ನೂ ಜಾಸ್ತಿ ಆಗತ್ತೆ. ಬೆಳ್ಳಿಯ ಬೆಲೆಯಲ್ಲಿ ಸ್ಫೋಟ, 4 ಲಕ್ಷ ರೂಪಾಯಿ ದಾಟಿದ ದರ. ಇತ್ತ ಬೆಳ್ಳಿ ಕೂಡ ಸುಮ್ಮನೆ ಕುಳಿತಿಲ್ಲ. ಬೆಳ್ಳಿ ಬೆಲೆಯಲ್ಲಿ ಕೆಜಿಗೆ ಬರೋಬ್ಬರಿ 30,000 ರೂಪಾಯಿ ಏರಿಕೆಯಾಗಿದೆ. ಅಲ್ಲಿಗೆ 1 ಕೆಜಿ ಬೆಳ್ಳಿ ಬೆಲೆ ಈಗ 4,10,000 ರೂಪಾಯಿ ತಲುಪಿದೆ. MCX ಮಾರುಕಟ್ಟೆಯಲ್ಲೂ ಬೆಳ್ಳಿ ಬೆಲೆ 4% ಜಂಪ್ ಆಗಿದ್ದು ಹೊಸ ರೆಕಾರ್ಡ್ ಬರೆದಿದೆ. ಏಕಾಏಕಿ ಈ ಪರಿ ಏರಿಕೆಗೆ ಕಾರಣ ಏನು? ಸ್ನೇಹಿತರೆ, ನೀವು ಕೇಳಬಹುದು, ಯಾಕೆ ಚಿನ್ನ ಬೆಳ್ಳಿ ಬೆಲೆ ಈ ಪರಿ ಏರಿಕೆ ಆಗ್ತಾ ಇದೆ ಅಂತ. ಇದಕ್ಕೆ ಮುಖ್ಯವಾಗಿ 3 ಕಾರಣಗಳಿವೆ. ಅದರಲ್ಲಿ ಒಂದು, ಅಮೆರಿಕ ಇರಾನ್ ಟೆನ್ಷನ್. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ಮೇಲೆ ಮಿಲಿಟರಿ ಆಕ್ಷನ್ ತಗೊಳ್ತೀವಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ನಮ್ಮ ಮಾತು ಕೇಳಿಲ್ಲ ಅಂದ್ರೆ ಮುಂದಿನ ದಾಳಿ ತುಂಬಾ ಕೆಟ್ಟದಾಗಿರುತ್ತೆ ಅಂತ ಟ್ರಂಪ್ ಎಚ್ಚರಿಕೆ ನೀಡಿದ್ದಾರೆ. ಯುದ್ಧದ ಭೀತಿ ಎದುರಾದಾಗ ಜನ ಷೇರು ಮಾರುಕಟ್ಟೆ ಬಿಟ್ಟು ಚಿನ್ನದ ಕಡೆ ಓಡ್ತಾರೆ. ಇದೇ ಇಲ್ಲೂ ನಡೀತಿದೆ. ಎರಡನೇ ಕಾರಣ, ದುರ್ಬಲವಾಗ್ತಾ ಇರೋ ಡಾಲರ್. ಅಮೆರಿಕದ ಡಾಲರ್ ಮೌಲ್ಯ ಕುಸಿತ ಕಂಡಿದೆ. ಯಾವಾಗ ಡಾಲರ್ ಬೀಳುತ್ತೋ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಏರುತ್ತೆ. ಇದು ದರ ಏರಿಕೆಗೆ ಒಂದು ಕಾರಣ. ಮೂರನೇ ಕಾರಣ, ಫೆಡ್ ಬಡ್ಡಿ ದರ. ಅಮೆರಿಕದ ಫೆಡರಲ್ ರಿಸರ್ವ್ ಬಡ್ಡಿ ದರದಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ. ಅಷ್ಟೇ ಅಲ್ಲ, ಹಣದುಬ್ಬರ ಏರಿಕೆ ಹಾದಿಯಲ್ಲಿದೆ ಅಂತ ಫೆಡ್ ಅಧ್ಯಕ್ಷ ಜೆರೋಮ್ ಪೋವೆಲ್ ಹೇಳಿದ್ದಾರೆ. ಹೀಗಾಗಿ ಜನವರಿವರೆಗೂ ಬಡ್ಡಿ ದರ ಕಡಿತದ ಸಾಧ್ಯತೆಯಿಲ್ಲ. ಹೀಗಾಗಿ ಮುಂದಿನ ದಿನಗಳಲ್ಲಿ ಆರ್ಥಿಕ ಪರಿಸ್ಥಿತಿ ಏನಾಗುತ್ತೆ ಅನ್ನೋ ಭಯ ಹೂಡಿಕೆದಾರರಲ್ಲಿದೆ. ಇವೆಲ್ಲ ಕಾರಣಗಳಿಂದ ಚಿನ್ನ ಮತ್ತು ಬೆಳ್ಳಿ ದರ ಹೆಚ್ಚಾಗ್ತಾ ಇದೆ. ಈಗ ಎಲ್ಲರ ಮನಸ್ಸಲ್ಲಿರೋ ಪ್ರಶ್ನೆ, ಸರಿ, ದರ ಹೆಚ್ಚಿದೆ, ಆದ್ರೆ ಈ ದರಕ್ಕೆ ಚಿನ್ನ ತಗೋಬಹುದಾ? ಮಾರುಕಟ್ಟೆ ತಜ್ಞರಾದ ಮನೋಜ್ ಕುಮಾರ್ ಜೈನ್ ಮತ್ತು ರಾಹುಲ್ ಕಲಂತ್ರಿ ಅವರ ಪ್ರಕಾರ ಚಿನ್ನದ ಮೇಲಿನ ಹೂಡಿಕೆ ಸದ್ಯಕ್ಕೆ ಸೇಫ್. ಆದ್ರೆ ಅವರು ಕೊಡೋ ಸಲಹೆ ಏನ್ ಗೊತ್ತಾ? ಬೈ ಆನ್ ಡಿಪ್ಸ್, ಅಂದ್ರೆ ಮಾರುಕಟ್ಟೆಯಲ್ಲಿ ಸ್ವಲ್ಪ ಬೆಲೆ ಇಳಿಕೆ ಕಂಡಾಗ ಖರೀದಿಸೋದು ಜಾಣತನ. ಸದ್ಯಕ್ಕೆ ಚಿನ್ನಕ್ಕೆ ಭಾರಿ ಡಿಮ್ಯಾಂಡ್ ಇರೋದ್ರಿಂದ ಬೆಲೆ ಏರೋ ಸಾಧ್ಯತೆ ಇದೆ. MCX ನಲ್ಲಿ 10 ಗ್ರಾಂ ಚಿನ್ನದ ಬೆಲೆ 1,65,000 ರೂಪಾಯಿ ವರೆಗೆ ಹೋಗಬಹುದು ಅಂತ ಅಂದಾಜಿಸಲಾಗಿದೆ. ಅಂದ್ರೆ ಮಾರುಕಟ್ಟೆಯಲ್ಲಿ ಇನ್ನೂ ಚಿನ್ನದ ದರ ಹೆಚ್ಚಾಗಬಹುದು. ಸೊ ಫ್ರೆಂಡ್ಸ್, ನೀವೇನಾದ್ರೂ ಮದುವೆಗೆ ಅಥವಾ ಫಂಕ್ಷನ್ಗೆ ಚಿನ್ನ ತಗೋಬೇಕು ಅಂತಿದ್ರೆ ಸ್ವಲ್ಪ ರೇಟ್ ಕಡಿಮೆ ಆದಾಗ ನೋಡ್ಕೊಂಡು ತಗೊಳ್ಳೋದು ಬೆಸ್ಟ್. ಇಲ್ಲಾಂದ್ರೆ ಹಳೆ ಚಿನ್ನ ಎಕ್ಸ್ಚೇಂಜ್ ಮಾಡಿ ಹೊಸದು ತಗೋಬಹುದು. ಈ ಬಗ್ಗೆ ನಿಮ್ಗೇನನ್ಸುತ್ತೆ? ಚಿನ್ನದ ಬೆಲೆ ಯಾವಾಗ 2 ಲಕ್ಷ ರೂಪಾಯಿ ತಲುಪಬಹುದು? ಬೆಳ್ಳಿ ಬೆಲೆ 5 ಲಕ್ಷ ರೂಪಾಯಿ ಮುಟ್ಟಬಹುದಾ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಚಿನ್ನ ತಗೋಬೇಕು ಅಂದ್ಕೊಂಡಿರೋ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಇದೇ ರೀತಿಯ ಫಿನಾನ್ಸ್ ಅಪ್ಡೇಟ್ಸ್ಗಳಿಗಾಗಿ ಮನಿ ಟಾಕ್ಸ್ ಕನ್ನಡಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.